ಮನುಷ್ಯನ ದೇಹದ ಅತಿ ಸೂಕ್ಷ್ಮ ಅಂಗ ಅಂದರೆ ಅದು ಹೃದಯ. ಆದರೆ ಈ ಹೃದಯಕ್ಕೆ ಹಾರ್ಟ್ ಅಟ್ಯಾಕ್ ಅನ್ನುವಂತಹ ಭೂತ ಈಗ ಕಾಡ್ತಾ ಇದೆ. ಎಳೆಯ ಹೃದಯವನ್ನು ಕೂಡ ಈಗ ಹಾರ್ಟ್ ಅಟ್ಯಾಕ್ ಭೂತ ಕಾಡ್ತಾ ಇದೆ. ಹೃದಯಾಘಾತವಾಗಿ 15 ವರ್ಷದ ವಿದ್ಯಾರ್ಥಿ ಮುಜಾಮಿಲ್ ಈಗ ಪ್ರಾಣ ಬಿಟ್ಟಿದ್ದಾನೆ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಗೋಗುದ್ದು ಗ್ರಾಮದಲ್ಲಿ ನಡೆದಿರುವಂತಹ ಹೃದಯ ವಿದ್ರಾವಕ ಘಟನೆ ಇದು. ಮುಂಜಾನೆ ನೋಡಿ ಬಹಿರ್ದೆಸೆಗೆ ಆ ಬಾಲಕ ಹೋಗಿದ್ದಾಗಲೇ ಆಗಿರುವಂತಹ ಹೃದಯಾಘಾತ. ಚಮನ್ ಸಾಬ್ ಮತ್ತು ಫಾತಿಮಾ ದಂಪತಿಯ ದ್ವಿತೀಯ ಪುತ್ರ. ಹನುಮಂತಪುರದ ರಾಜೀವ್ ಗಾಂಧಿ ವಸತಿ ಶಾಲೆಯ ವಿದ್ಯಾರ್ಥಿ. ಕೂಡಲೇ ಆತನನ್ನು ಆಸ್ಪತ್ರೆಗೆ ಸೇರಿಸ್ತಾರೆ. ಆದರೆ ಮಾರ್ಗ ಮಧ್ಯದಲ್ಲೇ ಬಾಲಕ ಸಾವನ್ನಪ್ಪಿದ್ದಾನೆ. ಇನ್ನು ಪುತ್ರ ಮುಜಾಮಿಲ್ನನ್ನು ಕಳೆದುಕೊಂಡು ಕುಟುಂಬಸ್ಥರು ಆಕ್ರಂದನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜವಾಗಿ ಆಕ್ರೋಶ ವ್ಯಕ್ತವಾಗುತ್ತೆ. ನೋಡಿ, 15 ವರ್ಷ ಅಂದರೆ ಪಾಪ ಆತ ಇನ್ನೂ SSLC ಇದ್ದ. ಬದುಕಿ ಬಾಳಬೇಕಾದಂತಹ ಮಕ್ಕಳು, ಎಳೆಯ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಕಾಡ್ತಾ ಇರುವಂತಹ ಒಂದು ಸಮಸ್ಯೆ ಅಂದರೆ ಅದು ಹಾರ್ಟ್ ಅಟ್ಯಾಕ್. ನಾವು ತೆಗೆದುಕೊಳ್ಳುವಂತಹ ಆಹಾರ ಪದ್ಧತಿ ಜೊತೆಗೆ ಜೀವನ ಶೈಲಿಯೂ ಕೂಡ ಇದಕ್ಕೆ ಕಾರಣ ಅಂತ ವೈದ್ಯರು ಈ ಹಿಂದೆ ಒಂದು ವರದಿ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ದಾವಣಗೆರೆ ಪ್ರತಿನಿಧಿ ಮಧು ನಾಗರಾಜ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಮಧು ನಾಗರಾಜ್, ಇತ್ತೀಚಿನ ದಿನಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಸಾಕಷ್ಟು ಹೆಚ್ಚಾಗ್ತಾ ಇದ್ದಾವೆ. ಅದರಲ್ಲೂ ಕೂಡ ನೋಡಿ, ಎಳೆ ಮಕ್ಕಳೇ ಈ ಹೃದಯ ಕಾಯಿಲೆಗೆ ಬಲಿಯಾಗ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗ ನೋಡಿ, ಈ ಬಾಲಕ ಪಾಪ ಬದುಕಿ ಬಾಳ್ಬೇಕಾದಂಥವನು ಈಗ ಹೃದಯಾಘಾತದಿಂದ ಈಗ ಸಾವನ್ನಪ್ಪಿದ್ದಾನೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧು? ಸಚಿನ್, ನೀವ್ ಹೇಳಿದಂತೆ ಎಲ್ಲೆಡೆ ಈ ಒಂದು ಹೃದಯಾಘಾತದ ಹೆಮ್ಮಾರಿ ನಿಜಕ್ಕೂ ಕೂಡ ಎಲ್ಲರನ್ನ ಕಾಡ್ತಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮಧ್ಯವಯಸ್ಕರು ಈ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತೇಳಿ ನಾವೆಲ್ಲ ಸುದ್ದಿ ಮಾಡಿದ್ವಿ. ಆದ್ರೆ ಈಗ ಕೇವಲ 9ನೇ ತರಗತಿ ವಿದ್ಯಾರ್ಥಿ ಒಂದು ಈ ಹೃದಯಾಘಾತದಿಂದ ಒಂದು ಬಲಿಯಾಗಿರ್ತಕ್ಕಂಥದ್ದು. ಇದು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಗೋಗುದ್ದಿ ಗ್ರಾಮದಲ್ಲಿ ಈ ರೀತಿಯಾದ ಒಂದು ಹೃದಯಾಘಾತದಿಂದ ಒಂದು 15 ವರ್ಷದ ಮುಜಾಮಿಲ್ ಎಂಬಾತ ವಿದ್ಯಾರ್ಥಿ ಸಾವನ್ನಪ್ಪಿರ್ತಕ್ಕಂಥದ್ದು. ಇದನ್ನು ಗೋಗುದ್ ಗ್ರಾಮದ ಚಮನ್ ಸಾಬ್ ಮತ್ತು ಫಾತಿಮಾ ದಂಪತಿಯ ದ್ವಿತೀಯ ಪುತ್ರನಾಗಿರ್ತಾನೆ. ಈತ ಒಂದು ರಾಜೀವ್ ಗಾಂಧಿ ವಸತಿ ಶಾಲೆಯಲ್ಲಿ ಹನುಮಂತಪುರ ಗ್ರಾಮ ಇದೆ, ಆ ಒಂದು ಗ್ರಾಮದಲ್ಲಿ ಅಲ್ಲಿ ಹಾಸ್ಟೆಲ್ನಲ್ಲಿ ಓದ್ತಾ ಇರ್ತಾನೆ. ರಜೆ ಹಿನ್ನೆಲೆ ಅಂದ್ರೆ ಮೊನ್ನೆ ರಜೆ ಹಿನ್ನೆಲೆ ಭಾನುವಾರ ಮನೆಗೆ ಬಂದಿರ್ತಾನೆ. ಆದ್ರೆ ಮನೆ ಏನು ಬೆಳಗಿನ ಜಾವ ಬೈರಸಿಗೆ ಹೋಗದಂತ ಸಂದರ್ಭದಲ್ಲಿ ಆತನಿಗೆ ಹೃದಯ ಆಗಿರುತ್ತೆ. ಆತನ ಕೂಡಲೇ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಬಾಲಕ ಸಾವನ್ನಪ್ಪಿರ್ತಕ್ಕಂಥದ್ದು. ಏನು ಮಗನನ್ನು ಕಳ್ಕೊಂಡು ಪೋಷಕರು ಆಕ್ರಂದನ ಮುಗಿಲಿ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಜಗಳೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೂಡ ಒಂದು ಪ್ರಕರಣ ದಾಖಲಾಗಿದೆ ಅಂತ ಮಾಹಿತಿ ಕೂಡ ಲಭ್ಯ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಮಧ್ಯವಯಸ್ಕರು ಈ ರೀತಿಯಾಗಿ ಒಂದು ಹೃದಯಾಘಾತದಿಂದ ಹೆಚ್ಚಾಗಿ ಸಾವನ್ನಪ್ಪಿದ್ದಾರೆ. ಆದ್ರೆ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿಯಾಗಿ ಒಂದು ಹೃದಯಾಘಾತದಿಂದ ಮಗು ಸಾಯ್ತು ಅನ್ನೋದು ಕೂಡ ಎಲ್ಲರಿಗೂ ಪ್ರಶ್ನೆ ಮೂಡಿರ್ತಕ್ಕಂಥದ್ದು. ಏನು ಆಹಾರ ಪದ್ಧತಿಯಿಂದ ಈ ರೀತಿ ಆಗ್ತಿದೆ ಅಥವಾ ಕೋವಿಡ್ ಲಸಿಕೆಯಿಂದ ಈ ರೀತಿಯಾಗಿ ಒಂದು ವಿರುದ್ಧ ಆಗ್ತಿದೆ ಮಕ್ಕಳಿಗೆ ಅಂತ ಹೇಳಿ ಕೂಡ ಇದಾಗ್ತಿದ್ದು. ಸದ್ಯಕ್ಕೆ ಯಾವುದೇ ವೈದ್ಯರಾಗ್ಲಿ ಏನಾಗ್ಲಿ ಹೃದಯಾಘಾತದಿಂದ ಮಗು ಸಾವನ್ನಪ್ಪಿದೆ ಅಂತ ಹೇಳಿ ಕೂಡ ಒಂದು ಪ್ರಾಥಮಿಕ ವರದಿ ಕೂಡ ನೀಡಿರ್ತಕ್ಕಂಥದ್ದು. ಸಚಿನ್, ಧನ್ಯವಾದ ಮಧು ನಾಗರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.